ಅವರಿಗೂ ಪ್ರಪಂಚ ಹೇಳುವಂಥ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಹೇಳುವಂತಹದ್ದು ಭರಣಿಯ ಬಗ್ಗೆ. ಭರಣಿ ಕಾಂಬಲೆ ಇಲ್ಲೇ ತುಂಬ ಅಪರೂಪ ಕಾಂಬಲೆ ಸಿಕ್ಕುವಂತಹದ್ದು. ಕಾಂಬಲೆ ಸಿಕ್ಕಿದರೆ ಅದರಲ್ಲಿ ಅಂತ ಇರ್ತಿಲ್ಲ ಹೇಳಿದ್ರೆ, ಅಂದ್ರಣ ಕಾಲದಲ್ಲಿ ಕೂಡು ಕುಟುಂಬ ಇತ್ತು ನಮ್ಮದು. ಈಗ ಕೂಡು ಕುಟುಂಬ ಇಲ್ಲೇ ಇದ್ದರೆ ಗಂಡ ಹೆಂಡತಿ ಮಕ್ಕ ಎಲ್ಲ ದೊಡ್ಡ ಇದ್ದವು, ಆದರೂ ಇಪ್ಪತ್ತದ್ದು ಗಂಡ ಹೆಂಡತಿ ಮಾತ್ರ. ಹಾಗೆ ಅದರಲ್ಲಿ ಉಪ್ಪಿನಕಾಯಿ ಹಾಕೊಂಡಿತ್ತು. ಉಪ್ಪಿನ ಹಾಕಿದ್ರೆ ಎಷ್ಟು ವರ್ಷ ಆದರೂ ಅಂತ ಹಾಕೊಂಡಿತ್ತಿಲ್ಲ, ಅಂತೂ 1-2 ವರ್ಷಕ್ಕೆ ಅದು ಬಂದುಕೊಂಡಿತ್ತು. ಈಗ ಉಪ್ಪಿನಕಾಯಿ ಹಾಕೋದೇ ಕಮ್ಮಿ ಪ್ರಾಯದ ಇವಾಗ ಅವಕ್ಕೆ ಬಿ ಪಿ ಇದ್ದೋಳಿ ಕಾರ್ದಿಂಬಲಗಾಲಿ ಡಾಕ್ಟರ್ ಕೇಳಿರ್ತವೆ. ಹಾಗೆ ಉಪ್ಪಿನಕಾಯಿ ಹಾಕುವಂಥದ್ದು ಕಮ್ಮಿ ಆಯಿತು. ಹಾಕುತ್ತಿರೋದು ಪ್ಲಾಸ್ಟಿಕ್ ಅರಡಿಗೆಯಲ್ಲಿ ಅಥವಾ ಸಣ್ಣ ಸಣ್ಣ ಕುಪ್ಪಿಗಳಲ್ಲಿ ಹಾಕುವ ಫ್ರಿಜ್ಜಿಗೆ ಹಣ ಮಾಡಿ ತೆಗೆದು ಮಾಡುವಂಥದ್ದು. ಅದು 1 ವರ್ಷ ಆದರೂ ಬತ್ತು. ಈಗ ಒಂದು ಸಣ್ಣ ಉಪ್ಪಿ ಹಾಕಿದರೆ ಅದು 1 ವರ್ಷಕ್ಕೆ ಬತ್ತು. ಹಾಗಾಗಿ ಅದು ಭರಣಿಯಲ್ಲಿ ಕಾಂಬಲಿ ಕಮ್ಮಿ ಆಯಿತು. ಆ ಭರಣಿಯ ಈಗ ಉಪಯೋಗಿಸ್ತವರು ಸೊಳೆ ಹಾಕಲು ಹಣ್ಣು ಉಪಯೋಗಿಸ್ತವೆ ಅಷ್ಟೇ. ಸೊಳೆ ಹಾಕಿ ಮಡಿಗೆರೆ ಸೊಳೆ ಅಂತ ಆಗುತ್ತಿಲ್ಲ ಹೇಳಿ, ಹಾಗೆ ಅದು ಕಾಂಬಲೆ ಸಿಕ್ಕುವುದು ತುಂಬ ಕಮ್ಮಿ. ಹಾಗೆ ಈ ಭರಣಿ ಇದುವೆ ಮೊದಲಿತ್ತ ಅಡಿಗಳು, ಈಗ ಹಣ ಹಿಂದಣ ಮುಂದಣ ಮಕ್ಕಳು ಹಾಗೆ ಪೆಲ್ಲ ಇತ್ತ ಹಾಗೆ ಮಾಡ್ಕೊಂಡಿತ್ತ ಹೇಳುವಂಥದ್ದು. ಅದೇ ಒಂದು ರೀತಿಯ ಸಂಶಯದಂಗೆ ಇದೆಲ್ಲರಿಂದ. ಈ ರೀತಿಯ ಅಂತರಣ ಕಾಲದ ಯಾವ ಇದೇ ಇನ್ನೀಗ ಮುಂದಂಗೆ ಕಾಂಬಲೆ ಸಿಕ್ಕುತ್ತಿಲ್ಲ ಹೇಳುವಂಥದ್ದು ಒಂದು ವಿಚಾರ. ಹಾಗೆ ಅದೇ ರೀತಿಯಾಗಿ ಇನ್ನೂ ಅನೇಕ ತುಂಬ ವಿಚಾರವಿದ್ದು ಅದು ಇನ್ನೊಂದು ಸರ್ತಿ ಹೇಳುತ್ತೆ. ಇಂದ್ರನ ವಿಷಯ ಈ ರೀತಿ ಭರಣಿಯ ವಿಷಯ ಆಗಿತ್ತು. ಇನ್ನು ಯೂಟ್ಯೂಬ್ ಚಾನಲ್ನ ಇಲ್ಲಿಗೆ ಮತ್ತೆ ನಿಲ್ಲಿಸುತ್ತೆ. ಇಂದ್ರನ ವಿಡಿಯೋ ಇದು ಹೆಂಗಾಯಿತು ಲೈಕ್ ಕಮೆಂಟ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹೇಳುತ್ತೆ. ಎಲ್ಲರಿಗೂ ಹರೇ ರಾಮ, ನಮಸ್ಕಾರ.